ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅವರು ಮೇ 15ರಂದೇ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಆದ್ರೆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ಇಂದು ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ತಡರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಸಂಸತ ಆಗಮಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಕ್ಯಾನ್ಸಲ್ ಆಗಿದ್ದಂತಹ ಟಿಕೆಟ್ ಮತ್ತೆ ಬುಕ್ ಮಾಡಿದ್ರ ಪ್ರಜ್ವಲ್. ತಂದೆ ರೇವಣ್ಣಗೆ ಜಾಮೀನು ಸಿಗ್ತಾ ಇದ್ದಂತೆ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಮೊದಲಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದಂತಹ ಪ್ರಜ್ವಲ್, ಆದ್ರೆ ಇದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ಹೀಗಾಗಿ ಇಂದು ಮಧ್ಯರಾತ್ರಿ ಪ್ರಜ್ವಲ್ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. SIT ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ಒಂದ್ ಕಡೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ವಿದೇಶದಲ್ಲಿ ಇರುವ ಪ್ರದೇಶವನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಮೇ 15ರಂದು ಜರ್ಮನಿಯಿಂದ ಬೆಂಗಳೂರಿಗೆ ಬರುವಂತಹ ವಿಮಾನದಲ್ಲಿ ಟಿಕೆಟ್ ಅನ್ನ ಕಾಯ್ದಿರಿಸಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ದಿಢೀರ್ ಒಂದ್ ಕಡೆ ಟಿಕೆಟ್ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ರು. ಇದೀಗ ಮತ್ತೆ ಬುಕ್ಕಿಂಗ್ ಆಗಿದೆ. ಇವತ್ತು ಆಗಮಿಸ್ತಾರಾ ತಾಯ್ನಾಡಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ಮಾದೇಶ್, ಒಂದ್ ಕಡೆ ಮೇ 15ರಂದು ತಾಯ್ನಾಡಿಗೆ ವಾಪಸ್ ಆಗ್ಬೇಕಾಗಿತ್ತು, ಅವತ್ತು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರು. ಈಗ ಇವತ್ತು ಬರ್ತಾರೆ ಅನ್ನುವಂತಹ ಸುದ್ದಿ ಆಗ್ತಾ ಇರುವಂಥದ್ದು. ಇವತ್ತು ಬರ್ತಾರಾ ಇಲ್ವಾ? SITಯ ತನಿಖೆಯ ಹಾದಿಯನ್ನ ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಒಂದು ವಿಚಾರವನ್ನ ಗಮನಿಸ್ತಾ ಇದ್ದಾರೆ. ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ತನಿಖಾ ಹಾದಿಯನ್ನ ತಪ್ಪಿಸ್ತಿದ್ದಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಡೌಟ್ ಬರುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಈ ಮುಂಚೆ SIT ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, 7 ದಿನಗಳ ಕಾಲ ನಮಗೆ ಟೈಮ್ ಬೇಕು ಅಂತೇಳಿ ಸ್ಟಾರ್ಟಿಂಗ್ ಡೇಸ್ನಲ್ಲಿ, ಅಂದರೆ ಪ್ರಕರಣ ದಾಖಲಾದಂಥ 1-2 ದಿನಗಳಲ್ಲಿ ಅವರು ಪೋಸ್ಟ್ ಮಾಡಿ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸನ ಮಾಡಿದರು. ಅದಾದ ಮೇಲೆ ಅವರ ಸುಳಿವೇ ಗೊತ್ತಾಗಿಲ್ಲ. ಇಲ್ಲಿವರೆಗೂ ಕೂಡ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಬಿಟ್ಟು ಬೇರೆ ಯಾವ ವಿಚಾರವೂ ಕೂಡ ಗೊತ್ತಾಗಿರಲಿಲ್ಲ. ಅದಾದ ಮೇಲೆ ಅವರು ಮೇ 5ನೇ ತಾರೀಕು ಬರ್ತಾರೆ ಅನ್ನೋಂಥ ಒಂದಷ್ಟು ವಿಚಾರಗಳು ಕೂಡ ಹೊರಬಂದಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಿಕೆಟ್ಗಳು ಕೂಡ ಇವಾಗ ಯಾವ ರೀತಿ ಟಿಕೆಟ್ ಇದಾಗಿದೆ ಆ ರೀತಿ ಟಿಕೆಟ್ ಬುಕ್ಕಿಂಗ್ ಆಗಿದ್ದಂತಹ ಒಂದಷ್ಟು ವಿಚಾರಗಳು ಕೂಡ, ಫೋಟೋಗಳು ಕೂಡ ಹೊರಗಡೆ ಬಂದಿತ್ತು. ಈಗ ಮತ್ತೆ ಇವತ್ತು ಅಂದರೆ 15ನೇ ತಾರೀಕು ಅವರು ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ನಿಂದ ಇವತ್ತು ಬೆಂಗಳೂರಿಗೆ ರಾತ್ರಿ 12 ಗಂಟೆಯ ಸುಮಾರಿನ ಫ್ಲೈಟ್ನಲ್ಲಿ ಬರಲಿದ್ದಾರೆ ಅನ್ನೋಂಥ ಒಂದು ವಿಚಾರ ಹೊರಗಡೆ ಬಿದ್ದಿದೆ. ಆದರೆ ಇದು ಎಷ್ಟು ಸತ್ಯ ಅಥವಾ ಸುಳ್ಳು ಅನ್ನೋದು ಕೂಡ ಇಲ್ಲಿ ಡೌಟ್ ಬರುತ್ತೆ. ಯಾಕಂದರೆ ಇವತ್ತೇ 2 ಟಿಕೆಟ್ಗಳು ಆ ರೀತಿಯಾದಂಥ ಕ್ಯಾನ್ಸಲ್ ಮತ್ತೆ ಆಗಿದೆ. ಅಂದರೆ ನಿನ್ನೆ ಅದನ್ನು ಇದೇ ರೀತಿಯಾದಂತಹ ಒಂದು ಟಿಕೆಟ್ ಬುಕ್ ಆಗಿರೋದು ಒಂದು ವಿಚಾರ ಹೊರಗಡೆ ಬಂದಿತ್ತು. ಈಗ ಅದು ಕ್ಯಾನ್ಸಲ್ ಆಗಿ ಮತ್ತೊಂದು ಟಿಕೆಟ್ ಬುಕ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಬಂದಿರುವಂಥ ಮಾಹಿತಿ. ಹೀಗಾಗಿ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಬುಕ್ ಮಾಡ್ತಿದ್ದಾರೆ ಅಥವಾ ಅವರ ಹೆಸರಲ್ಲಿ ಬೇರೆ ಏನಾದರೂ ಏಜೆನ್ಸಿಗಳ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡಿಸಿ SIT ಅಧಿಕಾರಿಗಳನ್ನು ಕನ್ಫ್ಯೂಸ್ ಮಾಡುವಂಥ ಯತ್ನ ನಡೀತಿದೆಯಾ, ಇದರಿಂದ ತನಿಖೆಗೆ ಒಂದಷ್ಟು ಕನ್ಫ್ಯೂಸ್ ಮಾಡುವಂಥ ಯತ್ನ ನಡೀತಿದೆಯಾ ಅನ್ನೋಂಥ ಡೌಟ್ ಇಲ್ಲಿ ಬರ್ತಿದೆ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ಅವರ ಹೆಸರಲ್ಲಿ ಒಂದಷ್ಟು ಟಿಕೆಟ್ಗಳು ಬುಕ್ ಆಗ್ತಿದೆ. ಅದು ಯಾರು ಬುಕ್ ಮಾಡಿದ್ದಾರೆ ಏನೋ ಅನ್ನೋದಂತ ಗೊತ್ತಿಲ್ಲ. ಆದರೆ ಈ ರೀತಿಯಾದಂಥ ಸಣ್ಣ ಸಣ್ಣ ವಿಚಾರವನ್ನು ಕೂಡ SIT ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಅದರ ಮೇಲೆ ಕಣ್ಣಿಡ್ತಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಕಣ್ಣಿಟ್ಟು ಅಲ್ಲಿ ಒಂದಷ್ಟು ಅಲರ್ಟ್ ಆಗಿ ಅಲ್ಲಿ ಆತ ಏನೋ ಒಂದು ವೇಳೆ ಏನಾದರೂ ಬಂದರೆ ಕೂಡಲೇ ಆತನನ್ನ ಲಾಕ್ ಮಾಡುವಂಥ ಕೆಲಸಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗಲಿದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.